ನೀವು ಭಾರತದ ಸಾಲ ಎಷ್ಟು ಅನ್ನೋ ವಿಷಯದಲ್ಲಿ ನೀವೊಂದು ಸಂಖ್ಯೆ ಹೇಳಿದ್ರಿ, ಅವರೊಂದು ಸಂಖ್ಯೆ ಹೇಳಿದ್ರು. ಅದನ್ನು ಪ್ರದೀಪ್ ಈಶ್ವರ್ ಕೌಂಟರ್ ಮಾಡಿದ್ರು. ಬಟ್ ಲ್ಯಾಂಗ್ವೇಜ್ ಎಲ್ಲೆಲ್ಲಿ ತನಕ ಹೋಗ್ಬಿಡ್ತೀರಿ, ಅದು ನಾನು ಭಾಳ ಬೇಜಾರಾಗದು ಅದು ಅಂತ. ಈಗ ನೋಡಿ, ಪೊಲಿಟಿಕಲ್ ಡಿಸ್ಕೋರ್ಸ್ ನೀವೀಗ ಹೇಳ್ತಾ ಇದ್ದೀರಿ, ಅವರೊಂದು ಹೇಳ್ತಾರೆ ಆ ಅಂಕಿ ಸಂಖ್ಯೆಗಳು ಈ ಅಂಕಿ ಸಂಖ್ಯೆಗಳು, ಹಿಂಗಿದ್ರೆ ಭಾಳ ಚೆನ್ನಾಗಿರುತ್ತೆ. ನಾನು ಸಂತೋಷ್ ಲಾಡ್ಗೆ ಆ ಒಂದು ವಿಷಯದಲ್ಲಿ ಆ ಒಂದು ಘನತೆ ಗಾಂಭೀರ್ಯನ ಸುಳ್ಳು ಹೇಳಿ ನಾನು ಅದನ್ನು ಕೌಂಟರ್ ಮಾಡಿರೋನು ಕೂಡ ಆ ಸಭ್ಯತೆಗೆ ಯಾರೇ ನಾವು ಯಾವತ್ತೂ ದಾಟಲ್ಲ. ಇಲ್ಲಿ ಇದೇನು ಅಂತಂದರೆ, ಈ ಮನೆ ಮುಂದೆ ಒಂಥರ ನಾಯಿಗಳಿವೆ ಎಚ್ಚರಿಕೆ ಅಂತಲ್ಲ, ಇಲ್ಲಿ ನೀವು ಬೋಳ ನಾಯಿಗಳು ಒಂದು 2-3 ಇರ್ತವೆ. ನಾನು ಅದಕ್ಕೆ ಸಮಸ್ಯೆ ನನಗೆ. ನೀವು ಬಂದ್ಬಿಟ್ಟು ಪಾಯಿಂಟ್ ಬೈ ಪಾಯಿಂಟ್ ಕೌಂಟ್ರ್ ಮಾಡಿ ನನಗೆ ಬೇಸರ ಇಲ್ಲ. ನೀವು ನನಗೆ ನೀವೇನು ಚಿಕ್ಕಬಳ್ಳಾಪುರದ ಒಂದು ವಿಚಾರ ಹೇಳಿದ್ರಿ ನೀವು, ನನಗೆ ನಿಮಗೆ ಸಾರ್ವಜನಿಕರ ಗಮನಕ್ಕೆ ಹೇಳ್ತೀನಿ. ನಾನು ವಿಷಯನ ಮಾತಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ಮೊನ್ನೆ ನಾನು ಜನಕ್ಕೆ ಹೇಳಬೇಕಾದ್ರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನಿಮ್ಮ ಕಡೆಯಿಂದ ಒಂದು ಸ್ಪಷ್ಟೀಕರಣದ ರೂಪದಲ್ಲಿ ಹೇಳ್ತೀನಿ. ಕ್ವಾಲಿಟಿ ಆಫ್ ಪೊಲಿಟಿಕಲ್ ಡಿಸ್ಕೋರ್ಸ್ ಆ ಹಂತಕ್ಕೆ ಹೋಗಬಾರ್ದು ಅನ್ನೋ ಕಾರಣ ನಾನು ಅದಕ್ಕೋಸ್ಕರನೇ ನಾನು ನಿಮಗೆ ಹೇಳ್ತೇನೆ. ನೋಡಿ, ಹೆಚ್ಚು ಕಡಿಮೆ 2 ವರ್ಷ ಆಯಿತು ಪ್ರದೀಪ್ ಈಶ್ವರನ ಮೇಲೆ ನಾನು ಕೇಸ್ ಹಾಕಿ. ಅವನು ನನಗೆ ಅಯೋಗ್ಯ, ಮುಟ್ಟಾಳ, ಅವಿವೇಕಿ ಅಂತೆಲ್ಲ ಹೇಳಿಕೆ ಕೊಡೋನು. ನಾನು ಒಂದು ದಿನ ನಾವು ವಿಷಯಕ್ಕೆ ಹೋಗಿಲ್ಲ. ನಾನು ಕೋರ್ಟ್ ಮುಖಾಂತರನೇ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಹೋಗಿ ಸ್ಪೆಷಲ್ ಕೋರ್ಟಲ್ಲಿ ಟ್ರಯಲಿಗೆ ಬಂತು. ಟ್ರಯಲಿಗೆ ಬಂದಾದ ಕೂಡಲೇ ಏನು ಮಾಡಿದ, ಆ ಕೇಸನ್ನು ಕ್ವಾಶ್ ಮಾಡಲಿಕ್ಕೆ ಅಂತ ಹೈಕೋರ್ಟಿಗೆ ಹೋದ. ಹೈಕೋರ್ಟ್ನಲ್ಲೂ ಕೂಡ ಕ್ವಾಶ್ ಮಾಡಲಿಲ್ಲ. ಎಲ್ಲ ಡೆರೋಗೇಟರ್ ಆಗಿ ಅವ್ನು ಮಾತಾಡಿದ್ದಾನೆ ಅಂತ ಹೇಳ್ಬಿಟ್ಟು, ನಿಂದನಾತ್ಮಕವಾಗಿ ಮಾತಾಡಿದ್ದಾನೆ ಅಂತ ಹೇಳ್ಬಿಟ್ಟು ಕೊನೆಗೆ ಕೋರ್ಟ್ ಹೇಳ್ತು, ಇಬ್ಬರು ಜನಪ್ರತಿನಿಧಿಗಳಿದ್ರಿ, ಅವು ಇದ್ದಾರೆ, ನಾನಿಲ್ಲ ಇವತ್ತು. ಅವ್ರಿಗೆ ಏನಂತ ಹೇಳಿದ್ರು, ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಬೋದಾ ನೋಡಿ ಅಂತಂದ್ರು. ಓಕೆ, ಕಾಂಪ್ರಮೈಸ್ಗೆ ಗೌರ್ಮೆಂಟ್ ಅದು ಕೋರ್ಟ್ ಮಾನಿಟರ್ಡ್ ಒಂದು ಕಾಂಪ್ರಮೈಸ್ಗೆ ಕಳಿಸಿದ್ರು. ಒಬ್ಬರನ್ನ ಅಪಾಯಿಂಟ್ ಕೂಡ ಮಾಡಿದ್ರು, ಅಡ್ವೊಕೇಟನ್ನು. ಅವ್ರ ಎದುರುಗಡೆ ನಾನು ಹೇಳಿದೆ, ಇಫ್ ಹಿ ಈಸ್ ರೆಡಿ ಟು ಟೆಂಡರ್ ಅನ್ ಅನ್ಕಂಡೀಷನಲ್ ಅಪಾಲಜಿ ಆ್ಯಂಡ್ ಹಿ ಶುಡಂಟ್ ರಿಪೀಟ್ ಇಟ್, ಐ ಆಮ್ ರೆಡಿ ಫಾರ್ ಎ ಕಾಂಪ್ರಮೈಸ್ ಅಂತ. ನಾನು ಹೇಳಿಲ್ಲ, ನಾನು ಯಾವುದನ್ನು ಆ ಥರದ್ದು ಹೇಳಿಲ್ಲ, ಸ್ಲ್ಯಾಂಡ್ರಸ್ ಆಗಿ ಅದು ಇದು ಅಂತ ಪ್ರದೀಪ್ ಈಶ್ವರ್ ಹೇಳ. ಅದಕ್ಕೆ ನಾನು ಹೇಳಿದೆ, ನಾನು ಅವತ್ತು ಫೌಲ್ ಲ್ಯಾಂಗ್ವೇಜ್ ಅವತ್ತೂ ಯೂಸ್ ಮಾಡಿದ್ದು ಹೇಳ್ತೀನಿ ನಿಮಗೆ. ಅವತ್ತು ಹೇಳಿದೆ ನಾನು, ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ವಿತ್ ಎ ಫೌಲ್ ಮೌತ್ಡ್ ಆ್ಯಂಡ್ ಲೋ ಲೈಫ್ ತಗ್ ಲೈಕ್ ಹಿಮ್ ಅಂತಂದೆ. ಕೋರ್ಟಲ್ಲಿ ಅದು ಕೋರ್ಟ್ ಮಾನಿಟರ್ಡ್ ಕಾಂಪ್ರಮೈಸ್ ಟೈಮಲ್ಲಿ ಕೂಡ ಹೇಳಿದೆ. ಇವು ಬರ್ತಾರೆ, ಬಂದಾಯಿತು. ನೋಡಿ ಏನಂತೇಳಿ, ನಾನು ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಇದನ್ನು ಸಿದ್ದರಾಮಯ್ಯನವ್ರನ್ನ ನಾನು ಟೀಕೆ ಮಾಡ್ತೀನಿ. 14 ಸೈಟು ತಗೊಂಡು ಸರಿ ಅಂತ ನಾನು ಹೇಳ ತಪ್ಪು ಅಂತ ಹೇಳಲೇಬೇಕಲ್ವಾ? ಇವತ್ತು ಕರ್ನಾಟಕದ ಸಾಲ 8 ಲಕ್ಷ ಕೋಟಿ ಮಾಡಿದ್ದಾರೆ, ಗ್ಯಾರಂಟಿ ಸ್ಕೀಮ್ಗಳಿಂದ ಹಿಂಗೆ ಬಂದ್ಬಿಟ್ಟು ಇವತ್ತು ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ, ಟೀಕೆನ ಮಾಡ್ತೀನಿ. ಮೈಸೂರು ಅಭಿವೃದ್ಧಿಗೆ ಯಡಿಯೂರಪ್ಪನವರು ಹೇಗೆ ಶಿವಮೊಗ್ಗನ ಉದ್ಧಾರ ಮಾಡಿದ್ರು, ಆ ಥರ ನೀವು ಮೈಸೂರನ್ನ ಡೆವಲಪ್ ಮಾಡ್ಬೋದಿತ್ತು. 2ನೇ ಸರಿ ಮುಖ್ಯಮಂತ್ರಿ ಆಗಿದ್ರೆ ಏನೂ ಆಗಿಲ್ಲ ಅಂತ ನಾನು ಟೀಕೆನ ಮಾಡ್ತೀನಿ. ಇವ್ರು ಇಲ್ಲಿ ಮಾಡಿದ ಕೆಲಸನೂ ಮಾಡ್ದಲ್ಲೇ ಮೋದಿಯವ್ರನ್ನ ಬೈಕೊಂಡು ಕೂತಿದ್ರೆ ನಾನು ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತೀನಿ. ಹಾಗೆ ನಾನು ಟೀಕೆನ ಮಾಡಿದಾಗ ಪ್ರತಾಪ್ ಸಿಂಹನ ಅಪ್ಪಂದ, ಯತ್ನಾಳ್ ಅಪ್ಪಂದ, ಆರ್ ಅಶೋಕನ ಅಪ್ಪಂದ, ನಾನು ಪದೇ ನಮ್ಮಪ್ಪ ಯಾಕೆ ಬರ್ತಾನೆ? ಯತ್ನಾಳವ್ರ ಅಪ್ಪ, ಆರ್ ಅಶೋಕಣ್ಣ ಅವರ ಅಪ್ಪ ಯಾಕೆ ಬರ್ತಾರೆ? ಯಾರು ಮಾತಾಡ್ತಿರೋದು? ನಾನು ಯಾವತ್ತೂ ಮಾತಾಡಿಲ್ಲ, ನಾನು ಈ ವಿಷಯಕ್ಕೆ ಹೋಗಲಿಲ್ಲ. ನಾನು ಆಮೇಲೆ ಏನು ಮಾಡಿದೆ, ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದ್ದಾನೆ ಅಂತ ನಾನು ಇಂಡೈರೆಕ್ಟಾಗಿ ಕೊಟ್ಟೆ. ಮತ್ತೆ ಮೈ ಪರ್ಚ್ಗಳನ್ನು ಮತ್ತೆ ಹೋಗ್ತಾನೆ, ಹೋಗ್ಬಿಟ್ಟು ಮತ್ತೆ ಹೇಳ್ತಾ ಹೋಗಿ ಕೊನೆಗೆ ಏನಂತ ಹೇಳಿದೆ, ಎಲ್ಲರಿಗೂ ಅಪ್ಪ ಅಪ್ಪ ಅಂತ ಹೇಳ್ತೀಯಲ್ಲಪ್ಪ, ಸರಿಯಾದ ಅಪ್ಪ ಇಲ್ಲದೇ ಇದ್ದವ್ರು ಅಷ್ಟೇ ಈ ಥರ ಮಾತಾಡೋಕ್ಕೆ ಸಾಧ್ಯ ಅಂತಂದಾಗ ಒಂದು ಮೀಡಿಯಾದ ಎದುರುಗಡೆ ಹುಬ್ಬೇರಿಸ್ಕೊಂಡು ಹೇಳ್ತಾನೆ, ಓ ನಮ್ಮಪ್ಪನ ಆಸ್ತಿಗೆ ಯಾರೋ ಪಾಲು ಕೇಳಕ್ಕೆ ಬರೋರಿದ್ದಾರೆ ಅಂದರೆ ಅವ್ರ ಅಪ್ಪನ ಆಸ್ತಿ ಪಾಲು ಕೇಳಕ್ಕೆ ಬರೋರಿದ್ದಾರೆ ಅಂದರೆ ಏನರ್ಥ? ಅದರ ಅರ್ಥ ಏನಾಗುತ್ತೆ? ಅದಕ್ಕೆ ಅವನಿಗೆ ಅರ್ಥವಾಗುವಂತಹ, ಅವನು ತೆಲುಗುನ ಬಿ ಗ್ರೇಡ್ ಸಿನಿಮಾ ನೋಡ್ಕೊಂಡು ಬೆಳೆದಿರೋನಿಗೆ ಅದೇ ಭಾಷೆಯಲ್ಲಿ ನಾನು ಶಾಲ್ ಸುತ್ತಿಬಿಟ್ಟು ಹೊಡೆದಿದ್ದೀನಿ ಅಷ್ಟೇ. ಇದು ಬಿಟ್ಟರೆ ನಾನು ಯಾರಿಗೂ. ಬಟ್ ಡು ಯು ಅಗ್ರಿ, ಇದು ಭಾಳ ಕೆಟ್ಟ ಹಂತಕ್ಕೆ ಹೋಯ್ತು? ಏನಾಗುತ್ತೆ ಗೊತ್ತಾ, ನಿಮ್ಮದು ಲಕ್ಷ್ಮಣ ಅವ್ರದ್ದು ಮತ್ತು ನಿಮ್ಮದು ಪ್ರದೀಪ್ ಈಶ್ವರ್ ಎರಡು ವಿಷಯದಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಈಗ ಸಾರ್ವಜನಿಕ ಜೀವನದಲ್ಲಿರೋರು ನಾವಲ್ಲ, ಪರ್ಸೆಪ್ಷನ್ ಮೇಲೆ ಇವತ್ತು ರಾಜಕಾರಣ ನಡೆಯುವಂಥದ್ದು. ಒಳ್ಳೆಯವನು ಅಂದರೆ ಒಳ್ಳೆಯವನು, ಕೆಟ್ಟವನು ಅಂದರೆ ಕೆಟ್ಟವನು, ಈ ಥರನೇ ರಾಜಕಾರಣ ನಡೀತಾ ಇರ್ತದೆ. ಇವನು ಬಂದು ನನ್ನ ಬಗ್ಗೆ ಈ ರೀತಿ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದಾಗ ನಾನು ಕೋರ್ಟಿಗೆ ಹೋದೆ, ಹೈಕೋರ್ಟಿಗೂ ಹೋಯಿತು. ಕೋರ್ಟಲ್ಲಿ ತೀರ್ಮಾನ ಆಗಬೇಕಲ್ವಾ, ನನ್ನನ್ನು ತಾರ್ಕಿಕವಾಗಿ ಅವನು ಟೀಕೆ ಮಾಡಲಿ. ಬಂದುಬಿಟ್ಟು ಅಪ್ಪ ಅಮ್ಮ ಇವೆಲ್ಲ ಯಾಕೆ ವಿಚಾರ ಬೇಕು? ಅದಕ್ಕೋಸ್ಕರವಾಗಿ ನನ್ನೊಬ್ಬನಲ್ಲ, ಎಷ್ಟು ಜನರನ್ನ ಮೊನ್ನೆ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿರುವಂಥ ಬಸವರಾಜ ಪಾಟೀಲ್ ಹೊರಟ್ಟಿ ಅವರು ಹೇಳಿದರೆ, ಆಕಸ್ಮಿಕವಾಗಿ ಸ್ಪೀಕರ್ ಆಗ್ಬೋದು, ML ಆಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಲ್ಲ, ಹೊರಟ್ಟಿ ಅವ್ರು ಎಷ್ಟು 7-8 ಸರಿ ಗೆದ್ದಿರುವಂಥವ್ರು, ಎಲ್ಲ ಪಾರ್ಟಿಲಿ ಗೆದ್ದಿರೋವಂಥವ್ರು, ಅವ್ರು ಸ್ವಂತ ಶಕ್ತಿಯಿಂದ ಗೆದ್ದಿರೋವಂಥವ್ರು, ಅವ್ರು ಸ್ಪೀಕರ್ ಆಗಿರೋದು ಇವಾಗ ಸತತವಾಗಿ ಗೆದ್ಕೊಂಡು ಬಂದಿರೋ ಮನುಷ್ಯ, ಅವ್ರಿಗೆ ಈ ಥರ ಅಗೌರವದಲ್ಲಿ ಮಾತಾಡ್ತಾನೆ ಮನುಷ್ಯ.
ನೀವು ಇವರಿಗೆ ನಾನು ಸಭ್ಯವಾದ ಭಾಷೆನ ಬಳಸೋದಕ್ಕೆ ನಾವು ಕೋರ್ಟ್ ಮುಖಾಂತರನೇ ಹೋಗಿ ನ್ಯಾಯ ಕೇಳಿದೆ. ಕೋರ್ಟ್ದು ಪ್ರೋಸೆಸ್ ಗೊತ್ತಲ್ಲ ನಿಮಗೆ, ಲೇಟ್ ಆಯಿತು. ಇನ್ನು ಲಕ್ಷ್ಮಣನ ವಿಚಾರಕ್ಕೆ ಬರೋಣ. ಲಕ್ಷ್ಮಣನಿಗೆ ಸರ್ ಹಿಂಗೆ ಮೊಬೈಲ್ ಹಿಡ್ಕೊಳ್ಳೋದು, ಮೊಬೈಲ್ ಹಿಡ್ಕೊಂಡು ಪ್ರತಾಪ್ ಸಿಂಹಂದು 18 ವಿಡಿಯೋ ಇದೆ, 18 ವಿಡಿಯೋ ಇದೆ. ನಾನು ಒಂದಿನ ಹೇಳಿದೆ, ಸರ್ 3 ವರ್ಷ 2023ಇಂದ ಸತತವಾಗಿ ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ತಾನೆ. ಈಗ ಒಂದು 7-8 ವರ್ಷದಿಂದಲೂ ಕೂಡ ನನ್ನನ್ನು ನಿಂದಿಸ್ತಾನೆ. 4 ಚುನಾವಣೆಯಲ್ಲಿ ಸೋತು ಮೊನ್ನೆ ಲೋಕಸಭೆಯಲ್ಲಿ 5ನೇ ಚುನಾವಣೆಯಲ್ಲಿ ಸೋತಿದ್ದಾನೆ. ಮೈಸೂರಿನವರು ಅವನು ಏನು ಅನ್ನೋದನ್ನು ಜನ ಅರ್ಥ ಮಾಡ್ಕೊಂಡ್ಬಿಟ್ಟು ಅವನ ಮೂಲೆಗೆ ಬಿಸಾಕ್ಬಿಟ್ಟಿದ್ದಾರೆ, ತಿಪ್ಪೆಗೆ ಹಾಕ್ಬಿಟ್ಟಿದ್ದಾರೆ. ಆದರೆ ಅವನು ಏನು ಮಾಡ್ತಾನೆ, ಬರ್ತಾನೆ ಬೈತಾನೆ. ಆಯಿತಾ, ಮೊಬೈಲ್ ತೋರಿಸೋದು, ಮೊಬೈಲ್ ತೋರಿಸ್ಬಿಟ್ಟು ಇದರಲ್ಲಿ ಇಷ್ಟು ವಿಡಿಯೋ ಇದೆ, ಇಷ್ಟು ವಿಡಿಯೋ ಇದೆ ಅಂತ ನಾನು ಒಂದು ಸರಿ ನೀವು ಜನನೇ ತಿರಸ್ಕಾರ ಮಾಡಿದರೆ ಇವ್ನು ಯಾರು ನಂಬಲ್ಲ ಅಂತೇಳಿ ನಾನು ಸುಮ್ಮನಿದ್ದೆ. ಆದರೆ ಹೋಗ್ತಾ ಹೋಗ್ತಾ ಹೆಂಗಾಯಿತು ಅಂತಂದರೆ 1 ಸರಿ ಮಾಡ್ದ, 2 ಸರಿ ಮಾಡ್ದ, 3 ಸರಿ ಮಾಡ್ದ, 4 ಸರಿ ಮಾಡ್ದ, ಇಗ್ನೋರ್ ಮಾಡಿದೆ. ಅವನ ಮೇಲೂ ಕೂಡ 2 ವರ್ಷ ಆಯಿತು ನಾನು ಕಂಪ್ಲೇಂಟ್ ಮಾಡಿ ಇದು ಕೋರ್ಟಿಗೆ ಹಾಕಿ. ಕೋರ್ಟ್ PCR ಮಾಡಿದ್ದೀನಿ ಅವನ ಮೇಲೆ, ಪುಷ್ಪ ಅಮರನಾಥ್ ಮೇಲೆ. ಪುಷ್ಪ ಅಮರನಾಥ್ ಆಕೆನೀಗ ಗ್ಯಾರಂಟಿ ಸ್ಕೀಮ್ಗಳದ್ದೇನೋ ಇಂಪ್ಲಿಮೆಂಟೇಷನ್ದು ಉಪಾಧ್ಯಕ್ಷನೇನೋ ಮಾಡಿದ್ರಲ್ಲ, ಆಕೆನೂ ಹಿಂಗೇ ಮಾತಾಡೋಂಥ ಬರೋದು, ಪ್ರೆಸ್ ಕ್ಲಬ್ಬಲ್ಲಿ ಬರೋದು, ಹೋಗ್ಬಿಟ್ಟು ಏನೇನು ಹೇಳ್ಬಿಡ್ದು ವಿಡಿಯೋ ಇದೆ ಅನ್ನೋದು. ಆಯ್ತಪ್ಪ ಮಾತಾಡ್ತಿದ್ರು. ನಾನು ಹೋಗ್ದೆ ಸೀದಾ ಕೋರ್ಟಿಗೆ ಹೋದೆ. ಕೋರ್ಟಲ್ಲಿ ಹೋಗಿ ಕೋರ್ಟಿಂದ ನಾನು ಸ್ಟೇ ತಂದೆ. ಸ್ಟೇ ನಾನು ಇವತ್ತು ಹೇಳ್ತೀನಿ, ಸ್ಟೇ ಕೋರ್ಟ್ ಏನು ಕೊಡುತ್ತೆ, ಒಂದು ವೇಳೆ ಅದು ಸತ್ಯ ಸಂಗತಿಯಾಗಿದ್ದರೆ ಪ್ರಕಟ ಮಾಡಲಿಕ್ಕೆ, ಪ್ರಸಾರ ಮಾಡಲಿಕ್ಕೆ ನೀವು ಸರ್ವ ಸ್ವತಂತ್ರರು. ಅಸತ್ಯವನ್ನಷ್ಟೇ ಹೇಳಬಾರ್ದು ಅಂತಿದೆ. ಸ್ಟೇ ತಗೊಂಡು ಎಲ್ಲಿದೆ ಸ್ಟೇ ಆಯ್ತಾ? ಸತ್ಯ ಇತ್ತು, ನಿನ್ನ ಮೊಬೈಲಲ್ಲಿ ವೀಡಿಯೋ ಆಯ್ತಾ, ಬಿಡಪ್ಪ ಅಂತಂದೆ. ನಾನು ಒಂದಿನ ಏನು ಮಾಡಿದೆ, ಕೊನೆಗೆ ನನಗೆ ತಡ್ಕೊಂಡು ಈಗ 4-5 ಸರಿ ಹೇಳಿದ, ಬಿಟ್ಟೆ. ಜನಕ್ಕೆ ಏನಾಗುತ್ತೆ, 10 ಸರಿ ಹೇಳಿ ಪ್ರತಾಪ್ ಸಿಂಹ ಎಲ್ಲರನ್ನೂ ವಾಪಸ್ ತಿರುಗಿ ಹೇಳ್ತಾನೆ. ಈ ಲಕ್ಷ್ಮಣಗೆ ಹೇಳಲ್ಲ ಅಂದರೆ ಏನೋ ಇರಬೇಕು, ಅದಕ್ಕೋಸ್ಕರ ಸುಮ್ಮನಿದ್ದಾನೆ ಅಂತ ಅನಿಸುತ್ತೆ, ಭಯ ಇರ್ಬೋದು ಅವನಿಗೆ ಅಂತ ಅನಿಸುತ್ತೆ. ಅದಕ್ಕೆ ಜನರ ಮನಸ್ಸೊಳಗಡೆ ಅನುಮಾನ ಸೃಷ್ಟಿಸುವಂಥ ಈ ಪ್ರಯತ್ನ ಇತ್ತಲ್ಲ, ಅದಕ್ಕೆ ಹೇಳಿದೆ, ಏನಪ್ಪ ನಿನ್ನ ಮನೆಯವ್ರದ್ದೇನಾರು ಇದೆಯಾ, ಮತ್ತು ಯಾಕೆ ನೀನು ಭಯ, ಕೊಡು ಮೀಡಿಯಾದವರಿಗೆ, ಇಲ್ಲ ಕೊಡು ಕೋರ್ಟಿಗೆ ಅಂತ ಕೇಳಿದೆ. ಮತ್ತು ಅದೇ ಮಾತಾಡ್ದ. ಆಮೇಲೆ ತೀರಾ ಹತ್ರಕ್ಕೆ ಹೋಗಿ ಹೊಡೆದ್ರೆ ಅಷ್ಟೇ ಅರ್ಥ ಆಗೋದು. ಯಾಕೆಂದರೆ ನಮಗೂ ಕುಟುಂಬ ಅಂತಿರುತ್ತೆ, ನಮ್ಮನ್ನು ಬಂಧು ಮಿತ್ರರು ಇರ್ತಾರೆ, ನಮ್ಮ ನೆಂಟರಿಸ್ಟ್ ಇರ್ತಾರೆ, ನಮ್ಮ ಹಿತೈಷಿಗಳಿರ್ತಾರೆ. ನಮ್ಮ ಬಗ್ಗೆ ಈ ರೀತಿ ಅಪನಂಬಿಕೆ ಬರೆಸುವಂತಹ ಆರೋಪಗಳನ್ನು ಮಾಡ್ತಾ ಇರ್ಬೇಕಾದ್ರೆ ನಮ್ಮವರಿಗೂ ನನ್ನನ್ನು ಇಷ್ಟಪಡೋವಂಥವ್ರಿಗೂ ನೋವಾಗುತ್ತೆ ಅನ್ನೋದು ಅವನಿಗೂ ಅರ್ಥ ಆಗಬೇಕು ಅಂತೇಳಿ ಹೇಳ್ಬಿಟ್ಟು, ನಿನ್ನ ಹೆಂಡ್ತಿದೆಯಾ, ಇನ್ನೊಂದು ಹೇಳೋಕೆ ಹೋಗಲಿ, ಇನ್ನೊಂದು ಯಾರ್ದು ಇದೆಯಾ ಅಂತ ಕೇಳಿದೆ. ಆವಾಗ ಭಾಳ ಹರಟಾಗ್ಬಿಟ್ಟು ಅವನು ಹುಚ್ಚುಚ್ಚಾಗಿ ಮಾತಾಡ್ಬಿಟ್ಟು ಇವಾಗ ತೆಪ್ಪಗಾಗಿದ್ದಾನೆ. ಒಂದೊಂದು ಸರಿ ಅವರಿಗೆ ಅರ್ಥವಾಗುವಂಥ ಭಾಷೆಯಲ್ಲೇ ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಯಾಕೆಂದರೆ ನಾವು ಈ ಸಮಾಜದಲ್ಲಿ ಹುಟ್ಟಿದ್ಲ ಒಂದೊಂದು ಸರಿ ಊರಿನಲ್ಲಿ ಒಂದು ಬೀದಿನಾಯಿ ಬಂದುಬಿಡುತ್ತೆ. ಊರಿನಾಯಿ ಬಂದಾದ ಕೂಡಲೇ ಊರಿನವರೆಲ್ಲ ಒಟ್ಟು ಸೇರಿ ಬೀದಿನಾಯಿ ಹೊಡೆದಾಕಿರೋ ಓಕೆ. ಯಾವನೊಬ್ಬ ಧೈರ್ಯ ಮಾಡಿಬಿಟ್ಟು ಊರಿನವರೆಲ್ಲ ಅಯ್ಯೋ ಇಲ್ಲ ಕಚ್ಬಿಟ್ಟು ಕಷ್ಟ ಅಂತ ಹೇಳ್ಬಿಟ್ಟು ಎಲ್ಲ ಮನೆ ಒಳಗಡೆ ಕೂತಿರ್ತಾರೆ, ಕಿಟಕಿಲಿ ನೋಡ್ತಾ ಇರ್ತಾರೆ. ಒಬ್ಬೇನೋ ಧೈರ್ಯ ಮಾಡಿಬಿಟ್ಟು ಹೋಗ್ಬಿಟ್ಟು ಅದನ್ನು ಬೀದಿನಾಯಿ ಹೊಡೆದಾಕ್ಬಿಡ್ತಾನೆ. ಪ್ರತಾಪ್ ಸಿಂಹ ಬೀದಿನಾಯಿ ಹೊಡೆದಾಕ್ಬಿಟ್ಟ ಅಂತ ಅಂದ್ಬಿಟ್ರೆ ಹಂಗೆ ಬೀದಿನಾಯಿ ಹೊಡೆದಾಕಿದ್ದೀನಿ ಅಷ್ಟೇ. ಇದು ಸಮಾಜದ ಸ್ವಾಸ್ಥ್ಯದ ದೃಷ್ಟಿಯಿಂದ ಕೊಚ್ಚಗೆ ಯಾಕೆ ಕಲ್ಲಾಗ್ತೀಯ ಅಂತ ಕೆಲವರು ಹೇಳ್ತಾರೆ. ಅಲ್ಲ, ಕೊಚ್ಚೆನ ಹಾಗೆ ಬಿಟ್ಟರೆ ಜೋರಾಗಿ ಮಳೆ ಬಂದು ತೊಳ್ಕೊಂಡು ಹೋಗಲಿಲ್ಲ ಅಂದರೆ ಅಲ್ಲಿ ಸೊಳ್ಳೆ ಬರುತ್ತೆ. ಸೊಳ್ಳೆ ಬಂದಾದರೆ ನಿಮಗೆ ಕಚ್ಚುತ್ತೆ, ಮಲೇರಿಯಾ ಬರುತ್ತೆ, ಡೆಂಗ್ಯೂ ಬರ್ತದೆ, ಇನ್ನೇನೋ ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ಸ್ವಚ್ಛ ಮಾಡೋವಂಥ ಕೆಲಸವನ್ನು ಮಾಡಿದ್ದೀನಿ. ಇನ್ನೇನು ನಾನು ಬೇರೆ ಏನು ಮಾಡಿರೋವಂಥದ್ದಲ್ಲ ಅನ್ನೋದನ್ನು ಬಹಳ ವಿನಮ್ರವಾಗಿ ನಮ್ಮ ಜನಕ್ಕೂ ಕೂಡ ನಾನು ಹೇಳಲಿಕ್ಕೆ ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.